ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ಈಸಿಯಾಗಿ ಕೋಸು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ, ಹುಳಿ ಸಾರನ್ನ. ಇದು ಬರೀ ಕೋಸು ಅಷ್ಟೇ ಅಲ್ಲ, ಬೇರೆ ಯಾವುದೇ ತರಕಾರಿ ಇದ್ರೂ ಕೂಡ ನೀವು ಹಾಕ್ಕೊಂಡು ಇದೇ ರೀತಿಯೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇವತ್ತು ಕೋಸು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು, ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಬಸ್ಸಾರೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಇದು ಹುಳಿ ಸಾರು ತುಂಬಾ ಚೆನ್ನಾಗಿರುತ್ತೆ. ಈ ಕೋಸು ಮತ್ತು ಬೇಳೆನ ಹಾಕಿ ಕುಕ್ಕರಿಗೆ ಇಟ್ಟಿದ್ದೀನಿ. ಎರಡನ್ನೂ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ ಬಂದರೆ ಸಾಕು, ಯಾಕಂದರೆ ಕೋಸು ಬೇಗ ಬೇಯುತ್ತಲ್ವ. ಅಷ್ಟೊತ್ತಿಗೆ ನಾವು ಮಸಾಲೆ ಜೋಡಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಏನು ಜಾಸ್ತಿ ಬೇಡ, ಒಂದು 5 ಎಸ್ಲು ಹಾಕ್ಕೊಂಡ್ರೆ ಸಾಕು. ನಾವು 5 ಜನಕ್ಕೆ ಅಲ್ವ ನಮ್ಮ ಮನೆಯಲ್ಲಿ, ಸೊ ಅದಕ್ಕಾಗಿ. ಟೊಮೊಟೊ ಒಂದು 2 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಳಿ ಸಾರಲ್ವ, ಹುಣ್ಸೆಹಣ್ಣು ಇದ್ದರೆ ಟೇಸ್ಟ್ ಬರುತ್ತೆ. ಬೇಡ ಅಂದರೂ ಟೊಮೊಟೊ ಅಷ್ಟೇ ಹಾಕ್ಕೋಬೋದು. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಈಗ ಕಾಯಿ ಹಾಕ್ಕೋಬೇಕು. ಕಾಯಿ ತುರ್ಕೊಂಡು ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಹಾಕ್ಬಿಟ್ಟು ಅದಕ್ಕೆ ಮತ್ತು ಸಾಂಬಾರು ಪುಡಿ. ನಾನಿಲ್ಲಿ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡಿರೋದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ. ನಿಮಗೆ ಅದು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಇಲ್ಲ ಅಥವಾ ಅಂಗಡಿಯಿಂದ ತಂದು ಹಾಕ್ತೀವಿ ಅಂದರೆ ಅದನ್ನೇ ಹಾಕ್ಕೋಬೋದು. ಅಂಗಡಿ ಸಾಂಬಾರು ಪುಡಿನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವಾಗಲೂ ಮನೆಯಲ್ಲೇ ಮಾಡೋದ್ರಿಂದ ಅದೇ ಸಾಂಬಾರು ಪುಡಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಸಾಂಬಾರು ಪುಡಿನ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ. ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಹುಣ್ಸೆಹಣ್ಣು ಹಾಕಿದ್ದೀನಿ, ಸಾಂಬಾರು ಪುಡಿ ಹಾಕಿದ್ದೀನಿ. ಆಯಿತಾ? ಸ್ವಲ್ಪ ಖಾರ ಪುಡಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು, ನಿಮ್ಮನೆ ಖಾರ ಪುಡಿ ಯಾವ ರೀತಿ ಅದನ್ನು ನೋಡಿಕೊಂಡು, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈಗ ನಂತರ ಅದಿಷ್ಟನ್ನು ಸ್ವಲ್ಪ ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ. ಮಸಾಲೆ ತುಂಬಾ ಈಸಿ, ಇಷ್ಟೇ, ಏನು ಜಾಸ್ತಿ ಹಾಕೋಂಗಿಲ್ಲ. ಈರುಳ್ಳಿ ಕೂಡ ಒಂದು ಹಾಕಿದ್ರೂ ಸಾಕು. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನೀಗ ಕಾಯಿನ ತುರ್ಕೊತೀನಿ. ಅಷ್ಟೊತ್ತಿಗೆ ಕುಕ್ಕರ್ ಇತ್ತಲ್ವ, ಕುಕ್ಕರ್ ಇಟ್ಟಿದ್ವಲ್ಲ ಬೇಳೆ ಮತ್ತು ಕೋಸು ಬೇಯೋಕ್ಕೆ, ಅದೀಗ 2 ವಿಷಲ್ ಆಗಿದೆ. ಅಷ್ಟೊತ್ತಿಗೆ ನಾನು ಕಾಯಿ ಹಾಕ್ಕೊಂಡು ಮಸಾಲೆನ ರುಬ್ಕೋತೀನಿ. ನೋಡಿ, ಈಗ ಮಸಾಲೆ ಈ ರೀತಿ ಆಗಿದೆ, ನೈಸಾಗಿರಬೇಕು ಚೆನ್ನಾಗಿ. ನೋಡಿ, ಈ ಥರ ಮಸಾಲೆ ಈ ಕಲರ್ ಬಂದಿದೆ. ನಾನು ಇಲ್ಲಿ ಯಾವುದೇ ರೀತಿ ಫಿಲ್ಟ್ರು ಏನನ್ನೂ ಯೂಸ್ ಮಾಡಲ್ಲ. ನನ್ನ ವೀಡಿಯೋ ಎಲ್ಲದಕ್ಕೂ ಅಷ್ಟೇ, ನಾನು ಯಾವುದೇ ಫಿಲ್ಟ್ರೆಲ್ಲ ಹಾಕಿಲ್ಲ. ಸೊ ನ್ಯಾಚುರಲಾಗಿ ನಮ್ಮ ಮನೇಲಿ ಏನು ಬರುತ್ತೋ ಅದೇ ರೀತಿಯೇ ನಾನು ಹಂಗೆ ವೀಡಿಯೋ ಮಾಡ್ತಾ ಇರೋದಷ್ಟೇ. ಖಾರ ಈ ಥರ ರೆಡಿಯಾಗಿದೆ ನೋಡಿ. ಇದಕ್ಕೆಲ್ಲ ಕಾಯೆಲ್ಲ ಹಾಕ್ಕೊಂಡಿದ್ದೆ. ಈಗ ನಂತರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ. ಇಲ್ಲಿ ಕರ್ಬೇವಿನ ಸೊಪ್ಪು ನಾನು ಸ್ವಲ್ಪ ಒಣಗಿಸಿ ಇಟ್ಕೊಂಡಿರ್ತೀನಿ, ಸೊ ಅದಕ್ಕಾಗಿ ಅದನ್ನೇ ಹಾಕ್ತೀನಿ. ಹಸಿ ಕರಿಬೇವು ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ. ನಾನು ಸಡನ್ಲಿ ಈಗ ಅರ್ಜೆಂಟಿಗೆ ಇಲ್ಲ ಅಂದಾಗ ಸ್ವಲ್ಪ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ. ಸೊ ಅದು ಇದು ಚೆನ್ನಾಗಿ ಒಣಗಿರುತ್ತೆ, ಇದು ಚೆನ್ನಾಗಿ ಒಣಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಇದನ್ನು ಎಲ್ಲ ಒಗ್ಗರಣೆಗೆ ಸ್ವಲ್ಪ ಇಂಗು, ಸಾಸಿವೆ ಮತ್ತು ಇಂಗನ್ನ ಇಟ್ಕೊಂಡಿದ್ದೀನಿ. ಸಾಸಿವೆ ಎಷ್ಟು ಬೇಕೋ ಒಗ್ಗರಣೆಗೆ, ಈಗ ಮಾಮೂಲಿ ಒಗ್ಗರಣೆಲ್ಲ ಹಾಕ್ತಿರಲ್ಲ ಆ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು. ನಾನಿಲ್ಲಿ MTR ತೊಗೊಂಡಿದ್ದೀನಿ ಇಂಗನ್ನ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಈಗ ಸಾರಿನ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಂತರ ಅದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗು ಮತ್ತು ಈರುಳ್ಳಿ, ಇಷ್ಟನ್ನು ಕೂಡ ನಾನೀಗ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಸಿಡಿಬೇಕು. ಇಂಗು ಕೂಡ ಅಷ್ಟೇ, ನೀವು ಎಣ್ಣೆ ಒಗ್ಗರಣೆ ಹಾಕ್ದಾಗ್ಲೇ ಹಾಕ್ಬಿಡಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಹಾಕಿದ್ರೆ ಸ್ವಲ್ಪ ಸಾರೆಲ್ಲ ಹಿಂಗೆ ವಾಸನೆ ಬರುತ್ತೆ. ಸೊ ಒಗ್ಗರಣೆಲೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಲ್ಲೊಂದು ಟೊಮೊಟೊ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಸಾಂಬಾರಿಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಟೊಮೊಟೊ ಸ್ವಲ್ಪ ಬೇಯೋವರೆಗೂ ಒಗ್ಗರಣೆ ಒಳಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಂತರ ಈಗ ನಾವಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಕೋಸನ್ನ, ಅದು 2 ವಿಷಲ್ ಆಗಿರುತ್ತೆ. ಸೊ ಈಗೆಲ್ಲ ಗಾಳಿ ಹೋಗಿರುತ್ತೆ, ಅದನ್ನು ಈಗ ನಾವು ಅದನ್ನು ತೆಗ್ದು ಸುರ್ಕೋಬೇಕು. ಸೊ ಇಲ್ಲ, ನಾನು ಅದು ಕುಕ್ಕರ್ ಇನ್ನೂ ಆರಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿ ಇದು ಟೊಮೊಟೊ ಚೆನ್ನಾಗಿ ಬೆಂದಿತ್ತಲ್ವ, ಈಗ ನಂತರ ನಾನು ಫಸ್ಟಿಗೆ ಇನ್ನೂ ಅದು ವಿಷಲೇ ಇದಾಗಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಮಸಾಲೆ ಹಾಕ್ಕೊಂಡಿದ್ದೀನಿ, ರುಬ್ಬಿರೋ ಅಂಥ ಮಸಾಲೆನ ನಾನೀಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ತಿರ್ಸಿ ಆಮೇಲೂ ಕೂಡ ಹಾಕ್ಕೋಬೋದು ಬೇಳೆ, ಮತ್ತು ಅದನ್ನು ಬೇಯಿಸಿರೋದನ್ನ ಇದಕ್ಕೆ ಸುರ್ಕೊಂಡ್ರೆ ಆಯಿತು. ಸೊ ಅದಕ್ಕಾಗಿ ಇಲ್ಲಿ ನಾನು ಮಸಾಲೆನ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪನೇ, ಜಾಸ್ತಿ ನೀರೆಲ್ಲ ಸೇರಿಸ್ಬಾರ್ದು. ಮಸಾಲೆ ಹಾಕ್ಕೊಂಡು ಈಗ ನಂತರ ವಿಷಲ್ ಆರಿತ್ತು ನೋಡಿ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಇಲ್ಲೂ ಸಾರು ಕುದಿಯೋಕ್ಕಿಟ್ಟಾಗಲೂ ಇನ್ನೂ ಸಹ ಬೇಯುತ್ತೆ ಬೇಳೆ, ಚೆನ್ನಾಗಿ ಬೆಂದಿದೆ.
ಇಷ್ಟು ಸಾಕು. ಕೋಸು ಕೂಡ ತುಂಬಾ ಬೇಗನೆ ಬೇಯುತ್ತಲ್ವ, ಸೊ ಅದಕ್ಕಾಗಿ ಅದನ್ನು ನಾನು ಸುರ್ಕೊಂಡು ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸಾರು ಕುದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳಿ.